ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್. ನಮಸ್ಕಾರ, ನಾನು ಶಿಲ್ಪ. ಮನೆ ಪಕ್ಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಮೂಂಗ್ ದಾಲ್ ಹಲ್ವಾ ಅಥವಾ ಹೆಸರುಬೇಳೆ ಹಲ್ವಾ. ತುಂಬ ರುಚಿಕರವಾದ ಸಿಹಿ ತಿನಿಸು ಇದು. ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನೋಡೋಣ. ಈಗ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು 6 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ನೆಂದಿದೆ. ಹಾಗೆಯೇ ನೀರನ್ನೆಲ್ಲ ನಾನು ಬಸ್ದಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಚಾಪರಿಗೆ ಹಾಕ್ತಾ ಇದ್ದೀನಿ, ಅಥವಾ ನೀವು ಮಿಕ್ಸರಲ್ಲೂ ಸಹಿತ ತಗೊಳ್ಬೋದು. ಮಿಕ್ಸರ್ ಅಥವಾ ಚಾಪರ್ ಅಥವಾ ಫುಡ್ ಪ್ರೊಸೆಸರ್ ಯಾವುದ್ರಲ್ಲಾದರೂ ಇದನ್ನು ತಗೊಳ್ಳಿ. ಸ್ವಲ್ಪ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೋದು. ಅಥವಾ ನಿಮಗೆ ಸ್ಮೂತ್ ಪೇಸ್ಟ್ ಇಷ್ಟ ಅಂತಂದರೆ ಸ್ವಲ್ಪ ಸ್ಮೂತಾಗಿ ಸಹಿತ ಇದನ್ನು ರುಬ್ಕೊಳ್ಬೋದು. ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ನೀರನ್ನು ಆದಷ್ಟು ಕಮ್ಮಿ ಹಾಕ್ಕೊಂಡು ಇದನ್ನು ನಾವು ಸ್ಮೂತಾಗಿ ರುಬ್ಕೊಳ್ಳೋಣ, ಅಥವಾ ತರ್ತರಿಯಾಗಿ ಸಹಿತ ನೀವು ರುಬ್ಕೊಳ್ಬೋದು. ಈಗ ನೋಡಿ, ಈ ರೀತಿ ತರ್ತರಿಯಾದ ದಪ್ಪ ಪೇಸ್ಟ್ ನಮಗಿಲ್ಲಿ ರೆಡಿಯಾಗಿದೆ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ ತಕ್ಷಣ ಇದನ್ನು ನಾವು ಸದ್ಯಕ್ಕೆ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 1/4 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ 1/4 ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೇನೆ ಒಂದು ದೊಡ್ಡ ಚಿಟಿಕೆ ಕೇಸರಿಯನ್ನು ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಚೆನ್ನಾಗಿ ಕರಗೋವರೆಗೆ ಹಾಗೂ ಇದು ಚೆನ್ನಾಗಿ ಒಂದು ಕುದಿ ಬಂದು ಚೆನ್ನಾಗಿ ಬಿಸಿ ಆಗೋವರೆಗೆ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಚೆನ್ನಾಗಿ ಬಿಸಿಯಾಗಿದೆ, ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದೆ ಹಾಗೂ ಇದು ಚೆನ್ನಾಗಿ ಒಂದು ಕುದಿ ಬಂದಿದೆ. ಈಗ ಇದನ್ನ ಗ್ಯಾಸನ್ನು ಸ್ವಿಚ್ ಆಫ್ ಮಾಡಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನಲ್ಲಿ 1/4 ಕಪ್ನಷ್ಟು ತುಪ್ಪವನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ತುಪ್ಪಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಹೆಸರುಬೇಳೆ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಇಂಪಾರ್ಟೆಂಟ್ ಸ್ಟೆಪ್ ಇದು, ತುಂಬ ಪೇಷನ್ಸ್ ಬೇಕು, ತುಂಬ ಟೈಮ್ ತಗೊಳ್ಳುವಂಥ ಸ್ಟೆಪ್ಪು. ನಾವು ಸಣ್ಣ ಉರಿಯಲ್ಲಿ ಇದನ್ನು ಹೆಸರುಬೇಳೆಯಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗೋವರೆಗೆ, ಹೆಸರುಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ನಾವು ಸಣ್ಣ ಉರಿಯಲ್ಲಿ ಇದನ್ನು ಈ ರೀತಿ ಒಂದೇ ಸಮ ಕೈ ಆಡಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಕನಿಷ್ಠ ಒಂದು 15 ರಿಂದ 20 ನಿಮಿಷ ಆದರೂ ತಗೊಳತ್ತೆ. ಈಗ ನೋಡಿ, 5 ನಿಮಿಷ ಆಗಿದೆ. ಇದು ನೀರೆಲ್ಲ ಆರಿ ಈ ರೀತಿ ದಪ್ಪ ಹಿಟ್ಟಿನ ಮುದ್ದೆ ಥರ ಆಗಿದೆ. ಈ ಟೈಮಲ್ಲಿ ನಾನು ಇನ್ನೂ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತೀನಿ. ತುಪ್ಪ ಇಂತಿಷ್ಟ ಅಂತಿಲ್ಲ. ಅರ್ಧ ಲೋಟ ಹೆಸರುಬೇಳೆ ನೀವು ತಗೊಂಡ್ರೆ 1/4 ಲೋಟ ತುಪ್ಪ ಬೇಕಾಗತ್ತೆ. ಅದ್ರ ಮೇಲೆ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ. ಈಗ ಇದು ಪೂರ್ತಿಯಾಗಿ ಉದ್ರುದ್ರಾಗೋವರೆಗೆ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ನಾವು ಸಣ್ಣ ಉರಿಯಲ್ಲೇನೆ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ಇರಿ, ಗಂಟಾಗ್ತಾ ಇದ್ದ ಹಾಗೆ. ಹೀಗೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, 15 ನಿಮಿಷ ಆಗಿದೆ. ಹೆಸರುಬೇಳೆ ಮಿಶ್ರಣ ಚೆನ್ನಾಗಿ ಡ್ರೈ ಆಗಿದೆ. ಈ ರೀತಿ ಮರಳಾಗಿರೋ ಟೆಕ್ಸ್ಚರ್ ಬಂದಿದೆ. ಹಾಗೆಯೇ ನಸುಗೆಂಪು ಬಣ್ಣ ಬಂದಿದೆ. ಆದರೆ ಇದು ಇನ್ನೂ ಕೆಂಪು ಬಣ್ಣಕ್ಕೆ ಬರಬೇಕು. ಹಾಗೂ ತುಪ್ಪವನ್ನು ಸೈಡಿಂದ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಇದೇ ರೀತಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟಾದ್ಮೇಲೆ ಇದು ಸ್ವಲ್ಪ ಲೈಟ್ ಆಗುತ್ತೆ, ಫ್ರೈ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಈ ಸ್ಟೇಜಲ್ಲಿ ನಾನು 2 ಟೇಬಲ್ ಸ್ಪೂನ್ನಷ್ಟು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಬಾದಾಮಿಯನ್ನು ಸಹಿತ ಹಾಕ್ಕೊಳ್ತೀನಿ. ಬಾದಾಮಿಯನ್ನು ಸಹಿತ ಹೆಸರುಬೇಳೆ ಜೊತೆನೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೆ, ಕಂದು ಬಣ್ಣ ಬರೋವರೆಗೆ, ತುಪ್ಪವನ್ನು ಸೈಡಿಂದ ಬಿಟ್ಕೊಳ್ಳೋವರೆಗೆ ಇದನ್ನು ನಾವು ಮತ್ತು ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ತುಂಬ ಚೆನ್ನಾಗಿ ಬ್ರೌನ್ ಕಲರಿಗೆ ಬಂದಿದೆ. ತುಂಬ ಲೈಟಾಗಿ ಈ ರೀತಿ ಇದಾಗಿದೆ. ತುಪ್ಪನೂ ಸಹಿತ ಸೈಡಿಂದ ಬಿಟ್ಕೊಂಡು ಬರ್ತಾ ಇದೆ. ಈಗ ನಾವಿದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಾಲು, ಸಕ್ಕರೆ ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಮಿಶ್ರಣವನ್ನು ನಿಧಾನಕ್ಕೆ ಹಾಕ್ಕೊಳ್ಳೋಣ. ಈಗ ಹಾಲೆಲ್ಲ ಬತ್ತಿ ಇದು ಚೆನ್ನಾಗಿ ದಪ್ಪಾಗಿ ಹಲ್ವಾ ಆಗೋವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ಮಧ್ಯ ಮಧ್ಯ ಕೈ ಆಡಿಸ್ತಾ ಇದನ್ನು ಬೇಯಿಸ್ಕೊಳ್ಳೋಣ.
ಈಗ ನೋಡಿ ಹಲ್ವಾ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ದಪ್ಪಾಗಿ ಈ ರೀತಿ ಹಲ್ವದ ಹದಕ್ಕೆ ಬರ್ತಾ ಇದೆ. ಈ ರೀತಿ ಚೆನ್ನಾಗಿ ಸೌಟನ್ನು ಬಿಟ್ಕೊಂಡು ಬರ್ತಾ ಇದೆ, ಹಾಗೆಯೇ ತುಪ್ಪವನ್ನು ಬಿಟ್ಕೊಂಡಿದೆ. ಈಗ ಇದು ರೆಡಿಯಾಗಿದೆ. ಗ್ಯಾಸನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಹಾಗೆಯೇ ಇದನ್ನು ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಮೂಂಗ್ ದಾಲ್ ಹಲ್ವಾ ಸವಿಯೋದಕ್ಕೆ ಸಿದ್ಧವಾಗಿದೆ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋಗಳನ್ನು ಆದಷ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.